ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಜಯ ಕುಟುಂಬ ವ್ಲಾಗ್ಸ್‌ಗೆ ಸ್ವಾಗತ. ಆಸೆ ಸೀರಿಯಲ್‌ನಲ್ಲಿ ನಾಳಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಪೂರ್ತಿಯಾಗಿ ನೋಡ್ಕೊಂಡು ಬರೋಣ ಬನ್ನಿ. ಸಂಚಿಕೆಯ ಶುರುವಿನಲ್ಲಿ ಮೀನಾ ಕೊಟ್ಟಿರೋ ಐಡಿಯಾ ಪ್ರಕಾರ ಕ್ರಿಶ್ ಸ್ಕೂಲ್‌ಗೆ ಹೋಗಿ ಸೂರ್ಯ ಫೋಟೋನೆಲ್ಲ ಕಲೆಕ್ಟ್ ಮಾಡ್ಕೊಂಡು ಅವ್ರ ನಂಬರ್ ತಗೋಬೇಕು ಅಂತ ಅನ್ಕೊಳ್ಳೋಷ್ಟ್ರಲ್ಲಿ ಅಲ್ಲಿಗೆ ರಂಗನಾಥ್ ಅವ್ರು ಬಂದು ಏನಪ್ಪಾ ಆಯ್ತು ಹೋಗಿದ್ ವಿಷಯ ಅಂತ ಕೇಳ್ತಾರೆ. ಇಲ್ಲಪ್ಪ, ತುಂಬಾ ಕಡೆ ಹುಡುಕ್ದೆ ಆದ್ರೆ ಅವ್ರು ಸಿಕ್ಲಿಲ್ಲ ಅಂತ ಸೂರ್ಯ ಹೇಳ್ತಾನೆ. ನಾ ಹೇಳದ್ನಲ್ಲ, ಇವ್ನನ್ನ ತಗೊಂಡ್ ಬಂದು ನಮ್ ತಲೆ ಕಟ್ಟಿ ಅವ್ರ ಅಜ್ಜಿ ಎಲ್ಲ ಓಡೋಟೋದ್ಲು. ಏನು ಇವ್ನ್ ಹುಡುಕ್ತಾನೆ ಅಂತ ಆ ಯಮ್ಮ ಬಂದು ಇವ್ನ್ ಕಣ್ಮುಂದೆ ನಿಂತ್ಕೋತಾಳ ಅಂತ ಶಾಂತಿ ಕೇಳ್ಬೇಕಾದ್ರೆ ಅದನ್ನ ಕೇಳಿ ರೋಹಿಣಿ ಬೇಜಾರ್ ಮಾಡ್ಕೊತಿರ್ತಾಳೆ. ನೋಡಿ, ಇದೆಲ್ಲ ಆಗೋದಿಲ್ಲ ಕೆಲ್ಸ. ತಗೊಂಡೋಗಿ ಇವ್ನ ಯಾವ್ದಾದ್ರು ಆಶ್ರಮ ತಗೊಂಡೋಗಿ ಬಿಸಾಕ್ಬಿಟ್ ಬನ್ನಿ ಅಂತ ಶಾಂತಿ ಹೇಳ್ಬೇಕಾದ್ರೆ, ಏನು ಶಾಂತಿ, ಸ್ವಲ್ಪನಾದ್ರೂ ಮನ್ಸಾಕ್ಷಿ ಇಲ್ವಾ ನಿನ್ಗೆ? ಮತ್ತೆ ಮತ್ತೆ ಇದ್ರ ಬಗ್ಗೆನೇ ಮಾತಾಡ್ತಿದ್ಯಲ್ಲ. ಚಿಕ್ಕ ಹುಡುಗ, ಅವನನ್ನ ಹೋಗಿ ಒಂಟಿಯಾಗಿ ಬಿಡೋದಕ್ಕೆ ಹೇಳ್ತಾ ಇದ್ಯಾ ಅಂತ ರಂಗನಾಥ್ ಅವ್ರು ಹೇಳ್ಬೇಕಾದ್ರೆ, ಬಿಡು ಅಪ್ಪಯ್ಯ, ನಾನ್ ಚಿಕ್ಕ ಹುಡುಗ ಇದ್ದಾಗ ನನ್ನನ್ನ ಕರ್ಕೊಂಡೋಗಿ ಲಕ್ಕಿ ಮನೇಲಿ ಬಿಟ್ರು. ಸ್ವಂತ ಮಗ, ನನ್ ಬಗ್ಗೆನೇ ಅವ್ರು ಯೋಚನೆ ಮಾಡ್ಲಿಲ್ಲ, ಇನ್ ಇವನ್ ಬಗ್ಗೆ ಯೋಚನೆ ಮಾಡ್ತಾರಾ ಅಂತ ಸೂರ್ಯ ತುಂಬಾ ಫೀಲ್ ಮಾಡ್ಕೊಂಡು ಹೇಳ್ತಾನೆ. ಮೀನಮರಿ, ನಿಜವಾಗ್ಲೂ ಇವ್ರಜ್ಜಿ ಇವನನ್ನ ಬಿಟ್ಬಿಟ್ಟು ಹೊರಟೋದ್ರ ಅಂತ ಶ್ರುತಿ ಕೇಳ್ಬೇಕಾದ್ರೆ, ಹೌದು ಶ್ರುತಿ, ಏನಾಯ್ತು ಅಂತ ಗೊತ್ತಿಲ್ಲ, ಈಗ ಅವ್ರನ್ನೇ ಹುಡುಕ್ತಾ ಇದೀವಿ ಅಂತ ಮೀನಾ ಹೇಳ್ತಾಳೆ. ನೋಡಪ್ಪ ಸೂರ್ಯ, ಆಸ್ಪತ್ರೆಯಲ್ಲಿ ಅವ್ರ ಅಜ್ಜಿನ ನೋಡಕ್ ಹೋದಾಗ ಅವ್ರೇನಾದ್ರು ಹೇಳಿದ್ರ, ಅವ್ರಿಗೇನಾದ್ರೂ ಸಮಸ್ಯೆ ಇತ್ತಾ ಅಂತ ರಂಗನಾಥ್ ಅವ್ರು ಕೇಳಿದಾಗ, ಇಲ್ಲಪ್ಪ, ಯಾವಾಗ್ಲೂ ಮಾಮೂಲಿ ಮಾತಾಡೋ ತರ ಮಾತಾಡ್ತಿದ್ರು. ಹೇಳ್ಬೇಕು ಅಂದ್ರೆ ಅವರೇ ಹೇಳ್ತಿದ್ರು ಕೃಷ್ಣ ಕರ್ಕೊಂಡು ನಮ್ಮ ಮನೆಗೆ ಹೋಗ್ತೀನಿ ಅಂತ. ಆದ್ರೆ ನಾನೇ ಅವ್ರ ಹತ್ರ ಬಲವಂತ ಮಾಡ್ದೆ, ಇಲ್ಲ ನೀವ್ ನಮ್ಮನೆಗೆ ಬರ್ಬೇಕು, ನಾವ್ ನಿಮ್ಮನ್ನ ನೋಡ್ಕೋತೀವಿ ಅಂತ ಹೇಳಿದ್ವಿ. ಆದ್ರೆ ಯಾಕೆ ಈ ರೀತಿ ಮಾಡಿದ್ರು ಅಂತ ಅರ್ಥ ಆಗ್ತಿಲ್ಲ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಏ ಸೂರ್ಯ, ಎಷ್ಟೇ ಆದ್ರೂ ಅವ್ರು ಅಜ್ಜಿ ಊರ ಹತ್ರನೇ ಅಲ್ವೇನೋ ಇರೋದು, ಅಲ್ಲೆಲ್ಲಾದ್ರೂ ಹೊರಟೋದ್ರ ಅಂತ ರವಿ ಕೇಳ್ಬೇಕಾದ್ರೆ, ಇಲ್ಲ ಕಣೋ ರವಿಗಾನ್, ಅಲ್ಲಿ ಪೂರ್ತಿಯಾಗಿ ಖಾಲಿ ಮಾಡ್ಕೊಂಡು ಇಲ್ಲಿಗೆ ಬಂದಿರೋದವ್ರು. ಅಲ್ಲಿ ಹೋಗ್ತಾರೆ ಅಂತ ನಾನು ಅನ್ಕೊಂತಾ ಇಲ್ಲ. ಆದ್ರೂ ಯಾವ್ದಕ್ಕೂ ಒಂದ್ಸರಿ ಲಕ್ಕಿಗ್ ಫೋನ್ ಮಾಡಿ ಅಲ್ಲಿ ವಿಚಾರ್ಸೋದಕ್ ಹೇಳ್ತೀನಿ. ಅಪ್ಪ ಹೌದು, ಕೃಷ್ಣ ಸ್ಕೂಲಿಗೆ ಸೇರ್ಸ್ಬೇಕಾದ್ರೆ ಈ ಪೇರೆಂಟ್ಸ್ ಡೀಟೇಲ್ಸ್ ಎಲ್ಲ ಕೊಟ್ಟಿರ್ತಾರಲ್ಲಪ್ಪ, ಅದ್ರಲ್ಲಿ ಕ್ರಿಶ್ ಅಜ್ಜಿ ಫೋಟೋನೋ ಅಥವಾ ಅವ್ರ ಅಮ್ಮನ್ ಫೋಟೋನೋ ಆಮೇಲೆ ಅವ್ರ ಫೋನ್ ನಂಬರ್ ಎಲ್ಲ ಕೊಟ್ಟಿರ್ತಾರಲ್ವಪ್ಪ, ಇದ್ರ ಬಗ್ಗೆ ಸ್ವಲ್ಪ ನೀನು ವಿಚಾರಿಸಿ ಹೇಳ್ತೀಯಪ್ಪ ಅಂತ ಸೂರ್ಯ ಕೇಳ್ಬೇಕಾದ್ರೆ, ಅದನ್ನ ಕೇಳಿ ರೋಹಿಣಿಗೆ ಶಾಕ್ ಆಗತ್ತೆ. ಒಳ್ಳೆ ಐಡಿಯಾ ಕಣೋ, ನಾನ್ ಫೋನ್ ಮಾಡಿ ಎಲ್ಲ ವಿಚಾರಿಸ್ತೀನಿ ಇರು ಅಂತ ಹೇಳಿ ರಂಗನಾಥ್ ಅವ್ರು ಫೋನ್ ಮಾಡಕ್ ಹೋಗ್ತಾರೆ. ಅಯ್ಯಯ್ಯೋ, ಏನಿದು, ನನ್ ಬಗ್ಗೆ ಏನಾದ್ರೂ ವಿಚಾರಿಸಿದಿ, ನನ್ ಬಗ್ಗೆ ಏನಾದ್ರೂ ಇವ್ರಿಗೆ ಗೊತ್ತಾಗೋಯ್ತು ಅಂದ್ರೆ ಏನ್ ಮಾಡ್ಲಿ ಅಂತ ರೋಹಿಣಿ ಭಯ ಪಡ್ತಿರ್ತಾಳೆ. ಮೀನಾಮರಿ, ಕ್ರಿಶ್ ಜೀವನದಲ್ಲಿ ನಡೀತಾ ಇರೋದನ್ನೆಲ್ಲ ನೋಡ್ತಿದ್ರೆ ಒಂದ್ ರೀತಿ ಥ್ರಿಲ್ಲರ್ ಮೂವಿನ ನೋಡ್ದಂಗೆ ಅನ್ನಿಸ್ತಾ ಇದೆ. ಆಸ್ಪತ್ರೆಯಲ್ಲಿ ಇದ್ದಿದ್ದ ಅಜ್ಜಿ ಇವನನ್ನ ಬಿಟ್ಟು ಹೇಗೆ ಹೊರಟೋದ್ರು ಅಂತ ಶ್ರುತಿ ಕೇಳ್ಬೇಕಾದ್ರೆ, ನಮಗೂ ಅದೇ ಅರ್ಥ ಆಗ್ತಿಲ್ಲ ಶ್ರುತಿ ಅಂತ ಮೀನಾ ಹೇಳ್ತಾಳೆ. ಅಯ್ಯೋ ಶ್ರುತಿ, ಇದ್ರಲ್ಲಿ ಅರ್ಥ ಆಗೋದಕ್ಕೆ ಏನಿದ್ಯಮ್ಮ, ಅವ್ರ ಅಮ್ಮನಿಂದ ಇವನನ್ನ ನೋಡ್ಕೊಳಕ್ ಆಗ್ಲಿಲ್ಲ, ಅದಕ್ಕೆ ಅಜ್ಜಿ ಹತ್ರ ಬಿಟ್ಟೋದ್ಲು. ಇವಾಗ ಆ ಅಜ್ಜಿ ಕೈಲಿ ನೋಡ್ಕೊಳಕ್ ಆಗ್ತಿಲ್ಲ, ಅದಕ್ಕೆ ಇವ್ರಿಬ್ರು ತಲೆ ಕಟ್ಟಿ ಓಡೋಗಿದ್ದಾಳೆ ಅಂತ ಶಾಂತಿ ಹೇಳ್ಬೇಕಾದ್ರೆ, ಏ ಸೂರ್ಯ, ಹೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡೋಣವಾ ಅಂತ ಸೂರ್ಯನ್ಗೆ ರವಿ ಕೇಳ್ತಾನೆ. ಅಯ್ಯೋ, ಪೊಲೀಸ್ ಸ್ಟೇಷನ್, ಏನಿವ್ರು ಬಿಟ್ರೆ ಇಡೀ ಊರ್ಗೆ ನನ್ ಬಗ್ಗೆ ಎಲ್ಲ ವಿಚಾರನು ಹೇಳ್ಬಿಡೋ ತರ ಇದಾರಲ್ಲ ಅಂತ ರೋಹಿಣಿ ಶಾಕ್ ಆಗ್ತಾಳೆ. ಏಯ್, ಆಲ್ರೆಡಿ ಇವನನ್ನ ಹುಡ್ಕೊಂಡು ಪೊಲೀಸರು ಮನೆಗ್ ಬಂದಿದ್ದಾರೆ. ಅದು ಅಲ್ದೆ ಈ ಹುಡ್ಗ ಯಾರು ಏನು ಅಂತ ಒಂದು ಡೀಟೇಲ್ಸ್ ಗೊತ್ತಿಲ್ಲ. ಇವನ್ ಹಿಂದೆ ಯಾವ್ದಾದ್ರು ಒಂದು ದೊಡ್ಡ ಸ್ಟೋರಿ ಇದ್ದು ಅದ್ರಿಂದ ನಾವೇನಾದ್ರು ಸಿಕ್ಕಾಕೊಂಡ್ರೆ ಕಷ್ಟ ಕೊಡೋ ಬೇಡ ಅಂತ ಮನೋಜ ಹೇಳ್ತಿರ್ತಾನೆ. ಪೊಲೀಸ್ ಹತ್ರ ಎಲ್ಲ ಯಾಕೆ ಹೋಗ್ಬೇಕು, ಆಮೇಲೆ ಪೊಲೀಸರು ಅವಾಗವಾಗ ನಮ್ಮ ಮನೆಗ್ ಬರ್ತಾ ಇರ್ತಾರೆ, ಅದರಿಂದ ನಮ್ಗೆ ತೊಂದ್ರೆ ಆಗುತ್ತೆ ಅಂತ ರೋಹಿಣಿ ಹೇಳ್ಬೇಕಾದ್ರೆ, ಏ ನೋಡ್ರ, ನಮ್ಮ ಮನೆ ಹತ್ರ ಯಾವ ಪೊಲೀಸು ಬರಬಾರ್ದು, ಇವನನ್ನ ಕರ್ಕೊಂಡೋಗಿ ಯಾವ್ದಾದ್ರು ಅನಾಥಾಶ್ರಮಕ್ಕೆ ಸೇರ್ಸ್ಬಿಟ್ ಬನ್ನಿ ಅಷ್ಟೇ ಅಂತ ಶಾಂತಿ ಹೇಳಿದಾಗ, ಅವನೇನು ಅನಾಥ ಅಲ್ಲ, ಅವನ್ಗೆ ಅಂತ ನಾವಿದೀವಿ, ಅವನೆಲ್ಲ ಕರ್ಕೊಂಡೋಗಿ ಯಾವ ಆಶ್ರಮಕ್ಕೂ ಸೇರ್ಸೋದಿಲ್ಲ ಅಂತ ಸೂರ್ಯ ಹೇಳ್ಬೇಕಾದ್ರೆ, ರಂಗನಾಥ್ ಅವರು ಸೂರ್ಯನ ಹತ್ರ ಬರ್ತಾರೆ. ಸೂರ್ಯ, ನಾನ್ ಫೋನ್ ಮಾಡಿ ಎಲ್ಲ ವಿಚಾರಿಸ್ದೆ ಕಣಪ್ಪ, ಅವ್ರು ನೋಡಿ ಎಲ್ಲಾ ಡೀಟೇಲ್ಸ್ ಕಳಿಸ್ತೀನಿ ಅಂತ ಹೇಳಿದ್ದಾರೆ ಅಂತ ರಂಗನಾಥ್ ಹೇಳ್ಬೇಕಾದ್ರೆ, ಮಾವ, ಕೃಷ್ ಅವ್ರ ಅಮ್ಮನ್ ಬಗ್ಗೆ ಏನಾದ್ರೂ ವಿಷಯ ಗೊತ್ತಾಯ್ತಾ ಅಂತ ಮೀನಾ ಕೇಳ್ತಾಳೆ. ಗಾರ್ಡಿಯನ್ ಆಗಿ ಅವ್ರ ಅಜ್ಜಿ ಹೆಸರಿದ್ಯಂತೆ, ಕೃಷ್ ಅವ್ರ ಅಮ್ಮ ಆಚೆ ದೇಶದಲ್ಲಿದ್ದಾರಂತೆ, ಅವ್ರ ಹೆಸರು ಕಲ್ಯಾಣಿ ಅಂತ ಹೇಳ್ತಿದ್ರು, ಫೋನ್ ನಂಬರ್ ಇವ್ರ ಅಜ್ಜಿದೇ ಇದೆ ಅಂತ ರಂಗನಾಥ್ ಅವ್ರು ಹೇಳ್ಬೇಕಾದ್ರೆ, ಅಪ್ಪ ಫೋಟೋ ಅಂತ ಸೂರ್ಯ ಕೇಳ್ತಾನೆ. ಫೋಟೋನ ಕೇಳಿದೀನಪ್ಪ, ಅದನ್ನ ನನ್ ಮೊಬೈಲ್ಗೆ ಕಳ್ಸಿದೀನಿ ಅಂತ ಹೇಳಿದಾರೆ, ನೋಡ್ತೀನಿರಪ್ಪ ಅಂತ ಹೇಳಿ ರಂಗನಾಥ್ ಅವರು ಚೆಕ್ ಮಾಡಿದಾಗ ಅಲ್ಲಿ ಪ್ರಮೀಳ್ ಅವ್ರ ಫೋಟೋನ ಕಳ್ಸಿರ್ತಾರೆ. ಅವ್ರ ಅಜ್ಜಿ ಫೋಟೋ ಮಾತ್ರ ಕಳ್ಸಿದಾರಪ್ಪ ಅಂತ ರಂಗನಾಥ್ ಅವ್ರು ಹೇಳ್ಬೇಕಾದ್ರೆ, ಒಳ್ಳೆ ಕೆಲ್ಸ ಆಯ್ತು, ನಾನ್ ಸ್ಟಾರ್ಟಿಂಗ್ ಅಲ್ಲೇ ಸ್ಕೂಲ್ಗೆ ಸೇರ್ಸ್ಬೇಕಾದ್ರೆ ನನ್ ಫೋಟೋನ ಕೊಡ್ಲಿಲ್ಲ ಅಂತ ರೋಹಿಣಿ ಸಮಾಧಾನ ಮಾಡ್ಕೊತಿರ್ತಾಳೆ. ಸರಿಪಾ, ಇದನ್ನ ನಾನ್ ನನಗ್ ಸೆಂಡ್ ಮಾಡ್ತೀನಿ, ನನ್ ಗೊತ್ತಿರೋರೆಲ್ರಿಗೂ ಈ ಫೋಟೋನ ಕಳಿಸ್ತೀನಿ ಅಂತ ಸೂರ್ಯ ಹೇಳ್ಬೇಕಾದ್ರೆ, ರೀ, ಮಂಜುಂಗೂ ಕಳಿಸಿ, ಅವನು ಅವ್ನ ಫ್ರೆಂಡ್ಸ್ಗೆಲ್ಲ ಕಳಿಸ್ತಾನಂತೆ ಅಂತ ಮೀನಾ ಹೇಳ್ಬೇಕಾದ್ರೆ, ಸರಿ ಆಯ್ತು ಅಂತ ಸೂರ್ಯ ಹೇಳ್ತಾನೆ. ಏ ಸೂರ್ಯ, ನನ್ಗೂ ಕಳ್ಸೋ, ನಾನು ಆನ್ಲೈನ್ ಅಲ್ಲಿ ಹಾಕ್ತೀನಿ, ನೋಡೋಣ ಯಾರಾದ್ರೂ ಗೊತ್ತಿದ್ರೆ ಹೇಳ್ತಾರೆ ಅಂತ ರವಿ ಹೇಳ್ದಾಗ, ಸರಿ ಆಯ್ತು ಅಂತ ರವಿ ಅವನ್ಗೂ ಫೋಟೋ ಕಳಿಸ್ತಾನೆ. ಇವ್ರೆಲ್ರೂ ಇಷ್ಟೊಂದು ಇಂಟ್ರೆಸ್ಟ್ ತೋರಿಸ್ತಿದಾರಲ್ಲ ಅಂತ ಶಾಂತಿಗೆ ಕೋಪ ಬರುತ್ತೆ. ಯಾಕೆ ನೀವೆಲ್ಲ ಬೇಡದಿರೋ ಕೆಲ್ಸಕ್ಕೆಲ್ಲ ಇಷ್ಟೊಂದ್ ತಲೆ ಕೆಡ್ಸ್ಕೊತಿದೀರಾ ಅಂತ ಶಾಂತಿ ರೇಗಾಡ್ತಿರ್ತಾಳೆ. ಆದ್ರೆ ಕೃಷ್ ಮಾತ್ರ ರೋಹಿಣಿನೇ ನೋಡ್ತಾ ನಿಂತಿರ್ತಾನೆ. ಛೇ, ಈ ಅಮ್ಮ ಮಾಡಿರೋ ಕೆಲ್ಸ ಕೊನೆಗೆ ನನ್ ತಲೆಗೆ ಬರೋ ತರ ಇದೆಯಲ್ಲ ಅಂತ ರೋಹಿಣಿ ಯೋಚನೆ ಮಾಡ್ತಿರ್ತಾಳೆ. ಈ ಕಡೆ ಮೀನಾ ಮತ್ತೆ ಸೂರ್ಯ ಇಬ್ರು ಮಾತಾಡ್ತಾ ಕುತ್ಕೊಂಡಿರ್ತಾರೆ. ರೀ, ಅವರು ಈ ರೀತಿ ಕೃಷ್ಣ ಬಿಟ್ಟೋಗಿರೋದ್ರ ಬಗ್ಗೆ ನಂಗೆ ಡೌಟ್ ಇದೆ ರೀ,
ಅವ್ರಿಗೆ ಯಾರನ್ನ ನಂಬಿ ಈ ರೀತಿ ಬಿಟ್ಟು ಹೋಗಿದ್ದಾರೆ ಅಂತ ಮೀನಾ ಕೇಳ್ಬೇಕಾದ್ರೆ, ನೋಡಮ್ಮ, ನೀನ್ ಬಾಯ್ ಬಿಟ್ಟು ಹೇಳ್ದೆ, ನಾನ್ ಹೇಳಿಲ್ಲ ಅಷ್ಟೇನೆ. ನನಗೂ ಇದ್ರ ಬಗ್ಗೆ ಡೌಟ್ ಇದೆ. ಆದ್ರೆ ಒಂದ್ ವೇಳೆ ಈ ರೀತಿ ಆಗಿರ್ಬೋದಲ್ಲ. ನಾನು ಮತ್ತೆ ನೀನು ಕ್ರಿಶ್ ಮೇಲೆ ಇಟ್ಟಿರೋ ಪ್ರೀತಿನ ನೋಡಿ ಅದಕ್ಕೆ ನಾವು ಅವನನ್ನ ನೋಡ್ಕೋತೀವಿ ಅಂತ ಅವ್ರು ಬಿಟ್ಟು ಹೋಗಿರ್ಬೋದಾ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಅದೆಲ್ಲ ಏನೂ ಇರೋದಿಲ್ಲ ರೀ ಅಂತ ಮೀನಾ ಹೇಳ್ತಾಳೆ. ಅದ್ ಹೆಂಗ್ ಹೇಳ್ತೀಯಾ ಅಂತ ಸೂರ್ಯ ಕೇಳ್ಬೇಕಾದ್ರೆ, ನೋಡ್ರಿ, ನಾವಿಬ್ರು ಕೃಷ್ಣ ದತ್ತು ತಗೊಂಡು ಬೆಳೆಸ್ತೀವಿ ಅಂತ ಹೇಳಿದಿಕ್ಕೆ ಅವ್ರು ಕೊಡೋದಿಲ್ಲ ಅಂತ ಹೇಳಿ ಎಷ್ಟು ಗಲಾಟೆ ಮಾಡಿದ್ರು ನೀವೇ ನೋಡಿದ್ರಲ್ಲ. ಮನೆಗ್ ಬಂದು ಎಲ್ರ ಮುಂದೆ ನಮ್ಗೆ ಎಷ್ಟು ಅವಮಾನ ಮಾಡಿದ್ರು ನೀವೇ ನೋಡಿದ್ರಲ್ಲ. ಅಷ್ಟೇ ಯಾಕೆ ಈ ರೀತಿ ನಿಮ್ ಮನ್ಸಲ್ಲಿದ್ರೆ ನಮ್ಮನ್ನ ನೋಡೋದಕ್ ಬರ್ಲೇಬೇಡಿ ಅಂತ ಎಲ್ಲ ಕಿರ್ಚಾಡಿ ಹೋದ್ರು ಅಂತ ಮೀನಾ ಹೇಳ್ಬೇಕಾದ್ರೆ, ಹೌದು ಮೀನಾ, ಮತ್ತೆ ಬರ್ಲೇಬೇಡಿ ಅಂತ ಹೇಳಿ ಜಗಳ ಮಾಡಿ ಹೋದ್ರಲ್ವಾ ಅವರು. ಆಮೇಲೆ ಫೋನ್ ಮಾಡಿದ್ರೆ ಫೋನು ಸಹ ಎತ್ಲಿಲ್ಲ. ಏನೋ ಅಕಸ್ಮಾತಾಗಿ ಸ್ಕೂಲಲ್ಲಿ ನೋಡಿದ್ದಕ್ಕೆ ಆಮೇಲೆ ಅವರು ಇಲ್ಲಿದ್ದಾರೆ ಅಂತ ಗೊತ್ತಾಗಿದ್ದು ಅಂತ ಸೂರ್ಯ ಹೇಳ್ಬೇಕಾದ್ರೆ, ಇದನ್ನೆಲ್ಲ ಕ್ರಿಶ್ ಮಲ್ಗಿದ್ ಜಾಗದಲ್ಲೇ ಕೇಳಿಸ್ಕೊತಿರ್ತಾನೆ. ಹೀಗಿರ್ಬೇಕಾದ್ರೆ ಅವ್ರು ಹೇಗ್ರಿ ನಮ್ಮತ್ರ ಬಿಟ್ಟೋಗ್ತಾರೆ? ನನ್ಗೇನು ಇದ್ರ ಹಿಂದೆ ದೊಡ್ಡ ಕಾರಣ ಇದೆ ಅಂತ ಅನ್ನಿಸ್ತಾ ಇದೆ. ಅದಕ್ಕೆ ಇವನನ್ನ ನಮ್ಮನೇಲಿ ಬಿಟ್ಟು ಹೋಗಿದ್ದಾರೆ. ಆದ್ರೆ ಇನ್ನೊಂದ್ ಕಡೆ ನೋಡ್ಬೇಕು ಅಂದ್ರೆ ಅವ್ರು ಈ ತರ ಕೃಷ್ಣ ಒಂಟಿಯಾಗಿ ಬಿಟ್ಟೋಗರಲ್ಲ. ನಾವ್ ಇದ್ರ ಬಗ್ಗೆನೂ ಯೋಚನೆ ಮಾಡ್ಬೇಕಾಗತ್ತೆ ಅಂತ ಮೀನಾ ಹೇಳ್ದಾಗ, ಮೊದ್ಲು ಅವ್ರು ಎಲ್ಲಿದ್ದಾರೆ ಅಂತ ಕಂಡು ಹಿಡಿದ್ರೆ ಅವ್ರು ಯಾಕೆ ಬಿಟ್ಟು ಹೋಗಿದ್ದಾರೆ ಅಂತ ಗೊತ್ತಾಗತ್ತೆ. ನೋಡು ಮೀನಾ, ಈಗ ಇದ್ರ ಬಗ್ಗೆ ಯೋಚನೆ ಮಾಡ್ತಾ ನಾವು ಟೆನ್ಷನ್ ಮಾಡ್ಕೊಳ್ಳೋದ್ ಬೇಡ. ಪಾಪ ಕ್ರಿಶ್, ಅವನ್ಗೆ ಇದ್ರ ಬಗ್ಗೆ ಎಲ್ಲ ಗೊತ್ತಾದ್ರೆ ತುಂಬಾನೇ ಬೇಜಾರು ಮಾಡ್ಕೋತಾನೆ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಹೌದು ರೀ, ಈಗ್ಲೇ ಆ ಹುಡ್ಗ ಅಜ್ಜಿ ಕಾಣಿಸ್ತಿಲ್ಲ ಅಂತ ತುಂಬಾನೇ ಟೆನ್ಷನ್ ಆಗಿದಾನೆ ಅಂತ ಮೀನಾ ಹೇಳಿದಾಗ, ಹೇಗಾದ್ರೂ ಮಾಡಿ ಕ್ರಿಶ್ ಅಜ್ಜಿನ ನಾವು ಕಂಡುಹಿಡಿಲೇಬೇಕು ಮೀನಾ. ಈಗ ಅವ್ರ ಫೋಟೋ ಸಿಕ್ಕಿದಲ್ವಾ, ಆ ಫೋಟೋನ ಎಲ್ಲಾ ಕಡೆ ಕಳ್ಸಿ ಹುಡ್ಕೋಣ ಬಿಡು. ಸರಿ, ನೀನ್ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೇಡ, ಹೋಗಿ ಮಲ್ಕೋ. ಈಗ ನಮಗೆ ಇರೋ ಕೆಲ್ಸ ಏನು ಅಂದ್ರೆ ಕೃಷ್ಣ ಚೆನ್ನಾಗ್ ನೋಡ್ಕೋಬೇಕು. ಅವ್ನ್ಗೆ ಯಾವ್ದೇ ರೀತಿ ಕೊರತೆ ಬರಬಾರ್ದು. ನಮ್ಮಮ್ಮ ನನ್ನೆಲ್ಲ ತಗೊಂಡೋಗಿ ಲಕ್ಕಿ ಮನೆಗ್ ಬಿಟ್ಟಾಗ ನನಗವಾಗ ಏನು ಅರ್ಥನೇ ಆಗ್ಲಿಲ್ಲ. ಮನ್ಸಲ್ಲಿ ತುಂಬಾನೇ ಪ್ರಶ್ನೆಗಳು ಕಾಡ್ತಾ ಇದ್ದು. ಆದ್ರೆ ಅದನ್ನ ನೋಡ್ಕೊಳ್ಳೋದಕ್ಕೆ ನಮ್ ಲಕ್ಕಿ ಇದ್ರು. ಅದೇ ತರ ಕ್ರಿಶ್ಗೆ ಯಾರು ಇಲ್ಲ ಅನ್ನೋ ಕೊರತೆ ಬರಬಾರ್ದು. ಆ ರೀತಿ ನೋಡ್ಕೋಬೇಕು ಅಂತ ಸೂರ್ಯ ಹೇಳ್ದಾಗ, ಸರಿ ಆಯ್ತು ರೀ, ಖಂಡಿತ ನೀವು ಮಲ್ಕೊಳ್ಳಿ ಅಂತ ಹೇಳಿ ಮೀನಾ ಹೋಗಿ ಕ್ರಿಶ್ ಪಕ್ಕ ಮಲ್ಕೋತಾಳೆ. ಮೀನಾ ಸೂರ್ಯ ಇಬ್ರು ಮಲ್ಗಿದ್ ಸ್ವಲ್ಪ ಹೊತ್ಗೆ ಕ್ರಿಶ್ ಅಲ್ಲಿಂದ ಎದ್ದು ರೋಹಿಣಿ ರೂಮ್ಗೆ ಹೋಗಿ ಅವಳ ಮುಂದೆ ಕುತ್ಕೋತಾನೆ. ಅಮ್ಮ ಅಮ್ಮ ಅಂತ ಹೇಳಿ ಕ್ರಿಶ್ ರೋಹಿಣಿನ ಎಬ್ಬಿಸ್ತಾನೆ. ಅದನ್ನ ನೋಡಿ ರೋಹಿಣಿಗೆ ಗಾಬರಿ ಆಗತ್ತೆ. ಕಂದ, ನೀನ್ ಇನ್ನೂ ಮಲಗಿಲ್ವಾ ಅಂತ ರೋಹಿಣಿ ಕೇಳಿದಾಗ, ಇಲ್ಲಮ್ಮ, ಅಜ್ಜಿ ಕಾಣಿಸ್ತಿಲ್ವಲ್ಲಮ್ಮ, ಅಜ್ಜಿನ ನೀನೇ ಕಳಿಸ್ತಾ ಅಂತ ಕ್ರಿಶ್ ಕೇಳ್ದಾಗ, ಇಲ್ಲ ಕಣೋ, ನಾನ್ ಯಾಕೋ ಕಳಿಸ್ಲಿ ಅಂತ ರೋಹಿಣಿ ಕೇಳ್ತಾಳೆ. ಅದು ಹಾಗಲ್ಲ, ಅಜ್ಜಿನ ಹೇಗಾದ್ರೂ ಕಂಡುಹಿಡಿಬೇಕು ಅಂತ ಸೂರ್ಯ ಅಂಕಲ್ ಮತ್ತೆ ಮೀನಾ ಆಂಟಿ ಮಾತಾಡ್ತಿದ್ರು. ಅಂಕಲ್ ಆಂಟಿ ಇಬ್ರು ಅಜ್ಜಿನ ಕಂಡುಹಿಡಿತಾರೆ ಅಮ್ಮ. ನೀನೇನ್ ಟೆನ್ಷನ್ ಮಾಡ್ಕೋಬೇಡ ಅಮ್ಮ, ನಾನು ನಿನ್ ಜೊತೆನೇ ಇರ್ಬೇಕು ಅಮ್ಮ. ಅದು ನನ್ನ ಆಸೆ. ಅದಕ್ಕೋಸ್ಕರನೇ ಅಜ್ಜಿ ನನ್ನನ್ನ ಇಲ್ಲಿ ಬಿಟ್ಬಿಟ್ಟು ಹೊರ್ಟೋದ್ರಾ ಅಮ್ಮ? ಹಾಗಾದ್ರೆ ನಾನ್ ನಿನ್ ಜೊತೆನೇ ಇರ್ಬೋದಾ ಅಮ್ಮ ಅಂತ ಕ್ರಿಶ್ ಹೇಳ್ಬೇಕಾದ್ರೆ, ಇಲ್ಲ ಕ್ರಿಶ್, ಅದು ಆಗೋದಿಲ್ಲ ಅಂತ ರೋಹಿಣಿ ಹೇಳ್ತಾಳೆ. ಅಮ್ಮ, ನನ್ ಫ್ರೆಂಡ್ಸ್ ಎಲ್ಲ ಅವ್ರ ಅಪ್ಪ ಅಮ್ಮನ್ ಜೊತೆನೇ ಇರ್ತಾರಮ್ಮ. ಅದೇ ತರ ನಾನು ನಿನ್ ಜೊತೆನೇ ಇರ್ತೀನಿ ಅಮ್ಮ. ಪ್ಲೀಸ್ ಅಮ್ಮ, ನೀನೇ ಅಲ್ವೇನಮ್ಮ ನನ್ನಮ್ಮ ಅಂತ ಕ್ರಿಶ್ ಹೇಳ್ಬೇಕಾದ್ರೆ, ಸಡನ್ ಆಗಿ ಮನೋಜ ರೋಹಿಣಿ ಅಂತ ಕಿರ್ಚ್ಕೊಂಡು ಎದ್ದೇಳ್ತಾನೆ. ಅದನ್ನ ನೋಡಿ ರೋಹಿಣಿಗೆ ಗಾಬರಿ ಆಗತ್ತೆ. ಎಲ್ಲಿ ನನ್ ಮಾತನ್ನ ಇವ್ರು ಕೇಳಿಸ್ಕೊಂಡ್ಬಿಟ್ರೋ ಅನ್ನೋ ಭಯದಲ್ಲಿ ರೋಹಿಣಿ ಒದ್ದಾಡ್ತಿರ್ತಾಳೆ. ಆದ್ರೆ ಮನೋಜ ನಿದ್ದೆಗಣ್ಣಲ್ಲಿ ಮಾತಾಡ್ತಿರ್ತಾನೆ. ರೋಹಿಣಿ, ಟಿವಿನ ಆ ಕಡೆ ಇಡ್ಬೇಕು, ಅವಾಗ ಬರೋರು ಹೋಗೋರ್ಗೆಲ್ಲಾರ್ಗು ಎದ್ದು ಕಾಣಿಸುತ್ತೆ. ಆಮೇಲೆ ಫ್ರಿಡ್ಜ್ ಎಲ್ಲ ಈ ರೀತಿ ಜೋಡ್ಸು. ಯಾಕೆ 3 ದಿವಸದಿಂದಾನು ನಾನು ಹೇಳ್ತಾ ಇದೀನಲ್ಲ, ಯಾಕಿಟ್ಟಿಲ್ಲ, ಎಲ್ಲ ಬೇಗ ಮಾಡಿ ಅಂತ ಹೇಳಿ ಮತ್ತೆ ಮನೋಜ ಮಲ್ಕೋತಾನೆ. ಆಗ ರೋಹಿಣಿಗೆ ಸಮಾಧಾನ ಆಗತ್ತೆ. ಅಮ್ಮ, ಈ ಅಂಕಲ್ಲು ನಿದ್ದೆಗಣ್ಣಲ್ಲೇ ಮಾತಾಡ್ತಿದಾರಮ್ಮ ಅಂತ ಹೇಳ್ಕೊಂಡು ಕ್ರಿಶ್ ನಗ್ಬೇಕಾದ್ರೆ, ಏ ಕ್ರಿಶ್, ಸುಮ್ನೆ ಇರು, ಕೇಳಿಸ್ಕೊಂಡ್ಬಿಡ್ತಾರೆ ಅಂತ ರೋಹಿಣಿ ಹೇಳ್ತಿರ್ತಾಳೆ. ಸರಿ, ಇವಾಗ ಹೋಗ್ ಮಲ್ಕೋ, ನಾವ್ ಬೆಳಿಗ್ಗೆ ಮಾತಾಡೋಣ ಅಂತ ಹೇಳಿ ರೋಹಿಣಿ ಕ್ರಿಶ್ನ ರೂಮಿಂದ ಆಚೆ ಕಳ್ಸೋದಕ್ ನೋಡ್ತಾಳೆ. ಆದ್ರೆ ಕ್ರಿಶ್, ಅಮ್ಮ ನಾನು ಇಲ್ಲೇ ಇರ್ತೀನಮ್ಮ, ನಾನ್ ನಿನ್ ಜೊತೆನೆ ಮಲ್ಕೋತೀನಿ ಅಂತ ಹೇಳ್ಬೇಕಾದ್ರೆ ರೋಹಿಣಿ ಕ್ರಿಶ್ನ ತುಂಬಾ ಬಲವಂತ ಮಾಡ್ತಿರ್ತಾಳೆ. ಆಗ ಸಡನ್ ಆಗಿ ಕ್ರಿಶ್ ರೂಮಲ್ಲಿರೋ ಲೋಟನ ಬೀಳಿಸ್ಬಿಡ್ತಾನೆ. ಆಗ ಸೂರ್ಯ ಮತ್ತೆ ಮೀನಿಂಗೆ ಎಚ್ಚರಿಕೆ ಆಗೋಗುತ್ತೆ. ಆಗ ಮೀನಾ ಪಕ್ಕದಲ್ಲಿ ಕ್ರಿಶ್ ಕಾಣಿಸ್ತಿಲ್ಲ ಅಂತ ಹೇಳ್ಬೇಕಾದ್ರೆ, ಅಲ್ಲ ಇಲ್ಲೇ ಮಲ್ಗಿದ್ನಮ್ಮ, ಎಲ್ಲೋದ ಅಂತ ಸೂರ್ಯ ಕೇಳ್ತಾನೆ. ಆಗ ಮೀನಾ ಮತ್ತೆ ಸೂರ್ಯ ಇಬ್ರು ಕ್ರಿಶ್ ಎಲ್ಲಿದಾನೆ ಅಂತ ಹುಡ್ಕೋದಿಕ್ಕೆ ಅಂತ ಬರ್ಬೇಕಾದ್ರೆ ಕ್ರಿಶ್ನ ರೋಹಿಣಿ ರೂಮಿಂದ ಕರ್ಕೊಂಡ್ ಬರ್ತಾಳೆ. ಏ ಕ್ರಿಶು, ಇಲ್ಲೇನೋ ಮಾಡ್ತಿದ್ಯಾ ಅಂತ ಸೂರ್ಯ ಕೇಳಿದಾಗ, ಬಾತ್ರೂಮ್ಗೆ ಹೋಗ್ಬೇಕು ಅಂತ ಬಂದ ಅಂತ ರೋಹಿಣಿ ಹೇಳ್ತಾಳೆ. ಅಲ್ಲ ಕಣೋ, ನೀನ್ ನನ್ನೇ ಎಬ್ಬಿಸ್ಬೇಕು ತಾನೆ, ನಾನ್ ಕರ್ಕೊಂಡ್ ಹೋಗ್ತಿದ್ದೆ, ನೀನ್ ಯಾಕೆ ಬಂದೆ ಅಂತ ಮೀನಾ ಕೇಳಿದಾಗ, ಸಾರಿ ಆಂಟಿ ಅಂತ ಕ್ರಿಶ್ ಹೇಳ್ತಾನೆ. ಸರಿ ಬಾ ಅಂತ ಹೇಳಿ ಸೂರ್ಯ ಮತ್ತೆ ಮೀನಾ ಇಬ್ರು ಕೃಷ್ಣ ಕರ್ಕೊಂಡ್ ಹೋಗ್ತಾರೆ. ಅವ್ನ್ ಮಲ್ಕೊಂಡಿದ ತಕ್ಷಣ, ಏನ್ರಿ ಇವನು ಅವಾಗವಾಗ ಅವ್ರ ರೂಮ್ ಹತ್ರ ಹೋಗ್ತಿರ್ತಾನೆ ಅಂತ ಮೀನಾ ಹೇಳಿದಾಗ, ಅಯ್ಯೋ ಬಾತ್ರೂಮ್ಗೆ ಹೋಗಿದಾನೆ ಬಿಡಮ್ಮ, ಇಲ್ಲಿ ಹಾಲಲ್ಲಿ ಎಲ್ಲಿದೆ ಹೇಳು ಬಾತ್ರೂಮು, ಅದಕ್ಕೆ ರೂಮಲ್ಲಿ ಹೋಗಿದ್ದಾನೆ. ಏನೋ ನಾವೇನೋ ಅಡ್ಜಸ್ಟ್ ಮಾಡ್ಕೋತೀವಿ, ಆದ್ರೆ ಚಿಕ್ಕ ಹುಡುಗ ಅಡ್ಜಸ್ಟ್ ಮಾಡ್ಕೊಳಕ್ಕಾಗತ್ತಾ? ಸರಿ ಬಿಡು, ನೀನ್ ಹೋಗ್ ಮಲ್ಕೋ ಅಂತ ಸೂರ್ಯ ಹೇಳಿದಾಗ ಮೀನಾ ಇದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತಾಳೆ. ಈ ಕಡೆ ರೋಹಿಣಿ ಹೇಗಾದ್ರೂ ಮಾಡಿ ಕೃಷ್ಣ ಎಲ್ಲಾದ್ರೂ ಇರೋದಕ್ಕೆ ವ್ಯವಸ್ಥೆ ಮಾಡ್ಬೇಕು ಅಂತ ಮನ್ಸಲ್ಲೇ ಅನ್ಕೊಂಡು ಅವಳು ಮಲ್ಕೋತಾಳೆ. ಈ ಕಡೆ ಬೆಳಗ್ಗೆ ಬೆಳಗ್ಗೆನೆ ಮನೋಜ ಮನೆಯವ್ರೆಲ್ರನ್ನೂ ಸೇರಿಸಿ ಕ್ರಿಶ್ ಈ ಮನೇಲಿ ಇರ್ಬೇಕಾ ಬೇಡ್ವಾ ಅನ್ನೋದಿಕ್ಕೆ ಎಲ್ರ ಕಡೆಯಿಂದನೂ ವೋಟಿಂಗ್ ತಗೋತಿರ್ತಾನೆ. ಇದನ್ನ ಕೇಳಿ ಮನೆಯವರೆಲ್ರು ಬೈಬೇಕಾದ್ರೆ ಶಾಂತಿ ಮಾತ್ರ
ಮನೋಜನ್ಗೆ ಸಪೋರ್ಟ್ ಮಾಡ್ತಿರ್ತಾಳೆ. ರೋಹಿಣಿಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ದೆ ಒದ್ದಾಡ್ತಿರ್ತಾಳೆ. ನೋಡಿ ಇವಾಗ ಮಾತೆಲ್ಲ ಜಾಸ್ತಿ ಬೇಡ. ಇವಾಗ ಕ್ರಿಶ್ ಯಾರ್ ಮನೇಲಿ ಇರ್ಬೇಕು ಬೇಡ ಅಂತ ಹೇಳೋದಿಕ್ಕೆ ವೋಟ್ ಮಾಡ್ಲೇಬೇಕು ಅಂತ ಮನೋಜ ಹೇಳ್ಬೇಕಾದ್ರೆ, ಹೌದೌದು ಈ ಮನೇಲಿ ಆಲ್ರೆಡಿ ಕೆಲವು ದಂಡ ಪಿಂಡಗಳಿದಾವೆ. ಅದ್ರ ಜೊತೆಗೆ ಇದು ಸೇರ್ಕೊಳ್ಳೋದ್ ಬೇಡ. ಈ ಅನಾಥರನ್ನೆಲ್ಲ ಕರ್ಕೊಂಡ್ ಬಂದು ಸಾಕು ಕರ್ಮ ನಮ್ಗೇನು ಅಂತ ಶಾಂತಿ ಹೇಳ್ಬೇಕಾದ್ರೆ, ಅತ್ತೆ ಅವನೇನು ಅನಾಥ ಅಲ್ಲ, ಅವನಿಗೆ ಅಂತ ನಾವಿದೀವಿ. ಅವನನ್ನ ಹೊರಗಡೆ ವ್ಯಕ್ತಿ ಅಂತ ಅನ್ಕೋಬೇಡಿ, ನಮ್ಮನೆ ಮಗ ಅಂತ ಅನ್ಕೊಳ್ಳಿ ಅಂತ ಮೀನಾ ಹೇಳ್ಬೇಕಾದ್ರೆ, ಏನೇ ನೀನು ಬಿಟ್ರೆ ರೇಷನ್ ಕಾರ್ಡ್ ಅಲ್ಲಿ ಇವ್ನ ಹೆಸರನ್ನ ಸೇರ್ಸ್ಬಿಡ್ತೀಯ ಅನ್ಸುತ್ತೆ. ಅಲ್ಲ ಕಣೆ, ಯಾವನೋ ಎತ್ತಿರೋ ಮಗನ್ನ ನೀವ್ ಯಾಕೆ ನೋಡ್ಕೋಬೇಕು? ಎತ್ತಿರೋಳೆ ಕಿವಿಗ್ ಹಾಕೊಳ್ದಿರಾ ಎಲ್ಲೋ ಹೋಗಿ ಬಿದ್ದಿದ್ದಾಳೆ. ಹೌದು, ಗೊತ್ತಿಲ್ದೆ ಒಂದ್ ಮಾತ್ ಕೇಳ್ತೀನಿ, ಏನು ನಿಮ್ ಮನ್ಸಲ್ಲಿ ನೀವು ರಾಜವಂಶದವ್ರು ಅಂತ ಅನ್ಕೊಂಬಿಟ್ಟಿದೀರಾ? ಸಿಕ್ದವ್ರನ್ನೆಲ್ಲ ಕರ್ಕೊಂಡ್ ಬಂದು ಬೆಳ್ಸೋದಿಕ್ಕೆ ಇದೇನು ಧರ್ಮಛತ್ರ ಅಲ್ಲ. ಕಂತೆ ಏನ್ ದುಡ್ಡೇನ್ ಇಟ್ಟಿಲ್ಲ ಇಲ್ಲಿ ಯಾರುನು ಅಂತ ಶಾಂತಿ ಹೇಳ್ಬೇಕಾದ್ರೆ, ನೋಡಿ ಅತ್ತೆ, ಒಂದ್ ಮಗು ಮೇಲೆ ಪ್ರೀತಿ ತೋರ್ಸ್ಬೇಕು ಅನ್ನೋದಕ್ಕೆ ದುಡ್ಡಿರ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಒಳ್ಳೆ ಮನ್ಸಿದ್ರೆ ಸಾಕು ಅತ್ತೆ ಅಂತ ಮೀನಾ ಹೇಳ್ಬೇಕಾದ್ರೆ, ಹಂಗಂದ್ರೇನೆ ನನ್ಗೆ ಒಳ್ಳೆ ಮನ್ಸಿಲ್ಲ ಅಂತ ಹೇಳ್ತಾ ಇದ್ಯಾ? ಹೇಳ್ತೀಯ ಕಣೇ ಹೇಳ್ತೀಯ. ಹೇಳ್ದೆ ಏನ್ ಮಾಡ್ತೀಯ ಹೇಳು? ನಿನ್ನನ್ನು ಈ ಮನೆಗೆ ಇವ್ರು ಹಿಂಗೆ ಅಲ್ವಾ ಕರ್ಕೊಂಡ್ ಬಂದಿದ್ದು ಅಂತ ಶಾಂತಿ ಹೀಯಾಳಿಸ್ತಿರ್ತಾಳೆ. ಅದು ಹಾಗಲ್ಲ ಅತ್ತೆ, ನಾವ್ ಮನ್ಸು ಏನು ಅನ್ನೋದು ನಾವ್ ಮಾತಾಡೋ ಮಾತಿಂದಾನೇ ಅರ್ಥ ಆಗೋಗುತ್ತೆ ಅಂತ ಮೀನಾ ಹೇಳ್ಬೇಕಾದ್ರೆ, ಮೀನಮ್ಮ ಬಿಡಮ್ಮ, ಏನ್ ಇವ್ರ ಹತ್ರ ಮಾತಾಡಿ ಏನ್ ಪ್ರಯೋಜನ ಇಲ್ಲ. ಇವ್ರು ಹೇಳಿದ ತಕ್ಷಣ ನಾವ್ ಕರ್ಕೊಂಡೋಗಿ ಇವ್ನನ್ನ ಆಶ್ರಮಕ್ಕೆ ಸೇರಿಸ್ಬಿಡ್ತೀವ? ಏ ಪೆಂಗ್ಯ, ಅವನನ್ನ ಎಲ್ಲೂ ಕಳ್ಸೋದಿಲ್ಲ ಕಣೋ, ಅವ್ರ ಅಜ್ಜಿ ಸಿಗೋವರ್ಗು ಅವ್ನ್ ಇಲ್ಲೇ ಇರ್ತಾನೆ ಅಂತ ಸೂರ್ಯ ಹೇಳಿದಾಗ, ಅಕಸ್ಮಾತ್ ಅವ್ರ ಅಜ್ಜಿ ಸಿಕ್ಲಿಲ್ಲ ಅಂದ್ರೆ ಅಂತ ಶಾಂತಿ ಕೇಳ್ಬೇಕಾದ್ರೆ, ಸಿಕ್ಲಿಲ್ಲ ಅಂದ್ರೂ ಅವ್ನ್ ಇಲ್ಲೇ ಇರ್ತಾನೆ ಅಂತ ಸೂರ್ಯ ಹೇಳ್ತಾನೆ. ನೋಡ, ಅದನ್ನ ನೀನೊಬ್ಬ ಡಿಸೈಡ್ ಮಾಡಿದ್ರೆ ಸಾಕಾಗೋದಿಲ್ಲ. ಈ ಮನೇಲಿ ನಾವು ಇದೀವಿ, ನಮ್ಮ ಒಪಿನಿಯನ್ ನೀನ್ ಕೇಳಲೇಬೇಕು. ಅವತ್ತು ನೀನು ಎಲ್ರನ್ನ ಕೇಳ್ದಲ್ಲ ವೋಟ್ ಮಾಡಿ ಅಂತ, ಹಂಗೆ ಇವತ್ತು ವೋಟ್ ಮಾಡಿ ಯಾರ್ ಮೆಜಾರಿಟಿ ಬರುತ್ತೋ ಅವಾಗ ಅವ್ರನ್ನ ಇಟ್ಕೊಳ್ಬೋದು. ಇಲ್ಲ ಅಂದ್ರೆ ಕೃಷ್ಣ ಇಲ್ಲಿಂದ ಕರ್ಕೊಂಡ್ ಹೋಗ್ತಾ ಇರ್ಬೇಕು ಅಂತ ಮನೋಜ ಹೇಳಿದಾಗ, ಸರಿ ಆಯ್ತು ಕಣೋ, ಕೃಷ್ ಇಲ್ಲಿರ್ಬೇಕು ಅಂತ ಹೇಳೋರು ಯಾರ್ಯಾರಿದ್ದೀರೋ ಅವ್ರೆಲ್ರೂ ಕೈ ಎತ್ತಿ ಅಂತ ಹೇಳಿದಾಗ, ಸೂರ್ಯ, ರಂಗನಾಥ್, ಮೀನಾ 3 ಜನ ಕೈ ಎತ್ತಾರೆ. ಆಗ ಮನೋಜ ರವಿ ಮತ್ತೆ ಶ್ರುತಿನ ನೋಡ್ತಾನೆ. ಪರವಾಗಿಲ್ಲ, ಇವ್ರು ನನ್ಗೆ ಸಪೋರ್ಟ್ ಮಾಡ್ತಿದಾರಲ್ಲ ಅಂತ ಖುಷಿಯಿಂದ, ಸರಿ ಇವಾಗ ಕೃಷಿ ಮನೇಲಿ ಇರ್ಬಾರ್ದು ಅಂತ ಹೇಳೋರು ಯಾರ್ಯಾರಿದ್ದೀರಾ ಅವ್ರ ಕೈ ಎತ್ತಿ ಅಂತ ಹೇಳಿದಾಗ, ಶಾಂತಿ ಮತ್ತೆ ಮನೋಜ ಇಬ್ರು ಕೈ ಎತ್ತುತ್ತಾರೆ. ರೋಹಿಣಿ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಒದ್ದಾಡ್ತಿರ್ತಾಳೆ. ಆಗ ಮನೋಜ ಶ್ರುತಿ ಮತ್ತೆ ರವಿ ಕಡೆ ತಿರುಗಿದಾಗ ಅವ್ರಿಬ್ರು ಕೈ ಎತ್ತಿರೋದಿಲ್ಲ. ಯಾಕೆ ಇವ್ರು ನನ್ಗೂ ಸಪೋರ್ಟ್ ಮಾಡದೆ ಕೈ ಎತ್ತಲಿಲ್ವಲ್ಲ ಅಂತ ಮನೋಜ ನೋಡ್ತಿರ್ತಾನೆ. ಆಗ ಕ್ರಿಶ್ ಎಲ್ಲರ ಹತ್ರ ಬಂದು, ಇಲ್ಲ ನಾನೆಲ್ಲೂ ಹೋಗೋದಿಲ್ಲ ಅಂಕಲ್ ಆಂಟಿ, ನಾನೆಲ್ಲೂ ಹೋಗೋದಿಲ್ಲ, ಅಜ್ಜಿ ತಾತ ನಾನ್ ಇಲ್ಲೇ ಇರ್ತೀನಿ ಅಂತ ಎಲ್ರ ಹತ್ರ ತುಂಬಾ ಕೇಳ್ಕೊತಿರ್ತಾನೆ. ಏನ್ ರೋಹಿಣಿ, ಏನು ಅಯ್ಯೋ ಪಾಪ ಅಂತಿದ್ಯಾ, ನೀನು ಕೈ ಎತ್ತು ಅಂತ ಮನೋಜ ಹೇಳ್ಬೇಕಾದ್ರೆ, ರೋಹಿಣಿ ಕೈ ಎತ್ತೋದಿಕ್ಕೆ ಅಂತ ಹೋಗ್ತಾಳೆ. ಆಗ ಕ್ರಿಶ್ ಬಂದು ಅವಳ ಕೈನ ಹಿಡ್ಕೊತಾನೆ. ಇದನ್ನ ನೋಡಿ ಶಾಂತಿಗೆ ಶಾಕ್ ಆಗತ್ತೆ. ಆಂಟಿ ನಾನ್ ಹೋಗೋದಿಲ್ಲ ಆಂಟಿ, ನಿಮ್ ಜೊತೆನೆ ಇರ್ತೀನಿ. ನಾನ್ ಹೋಗೋದಿಲ್ಲ ಆಂಟಿ, ಪ್ಲೀಸ್ ಆಂಟಿ, ನನ್ನನ್ನ ಕಳಿಸ್ಬೇಡಿ ಆಂಟಿ, ನಾನ್ ಇಲ್ಲೇ ಇರ್ತೀನಿ ಆಂಟಿ ಅಂತ ಕ್ರಿಶ್ ಬೇಡ್ಕೋಬೇಕಾದ್ರೆ, ರೋಹಿಣಿ ಏನಿದು ಅಂತ ಮನೋಜ ಕೇಳ್ತಾನೆ. ಆಂಟಿ ಪ್ಲೀಸ್ ಆಂಟಿ, ನಾನ್ ನಿಮ್ ಜೊತೆನೆ ಇರ್ತೀನಿ ಆಂಟಿ. ಅಂಕಲ್ ಪ್ಲೀಸ್ ಅಂಕಲ್ ಅಂತ ಹೇಳ್ತಾ ಕ್ರಿಶ್ ರೋಹಿಣಿ ಮತ್ತೆ ಮನೋಜನ್ ಕೈನ ಹಿಡ್ಕೊತಾನೆ. ಇದನ್ನೆಲ್ಲ ನೋಡಿ ಮನೆಯವ್ರಿಗೆ ಆಶ್ಚರ್ಯ ಆಗ್ತಿದ್ರೆ, ರೋಹಿಣಿಗ್ ಮಾತ್ರ ಕಣ್ಣಲ್ಲಿ ನೀರ್ ಬರ್ತಿರುತ್ತೆ. ತಾತ ಪ್ಲೀಸ್ ತಾತ, ನೀವಾದ್ರೂ ಹೇಳಿ ತಾತ, ನಾನ್ ಹೋಗೋದಿಲ್ಲ ತಾತ. ಆಂಟಿ ನಾನ್ ನಿಮ್ ಜೊತೆನೆ ಇರ್ತೀನಿ ಆಂಟಿ, ನಾನ್ ಎಲ್ಲೂ ಹೋಗೋದಿಲ್ಲ ಅಂತ ಹೇಳ್ತಾ ಕ್ರಿಶ್ ಅಳ್ತಾನೆ ಇರ್ತಾನೆ. ಅಳ್ಬೇಡ ಕಣಪ್ಪ ಕ್ರಿಶ್, ನನ್ಗೂ ಅಳು ಬರುತ್ತೆ ಅಂತ ರಂಗನಾಥ್ ಅವರು ಜೊತೆಲಿ ಅಳ್ತಿರ್ತಾರೆ. ನೋಡಿದ್ರ ಈ ವಯಸ್ಸಿಗೆ ಇವನು ಯಾವ ರೀತಿ ಆಟ ಆಡ್ತಿದ್ದಾನೆ ಅಂತ, ಈಗ್ಲೇ ಇವನನ್ನ ಕಳ್ಸೋದು ಒಳ್ಳೇದು ಅಂತ ಶಾಂತಿ ಹೇಳ್ಬೇಕಾದ್ರೆ, ಏ ಮನೋಜ, ನೀನು ಮತ್ತೆ ಅಮ್ಮ ಮಾತ್ರ ಇವ್ನು ಇಲ್ಲಿ ಇರ್ಬಾರ್ದು ಅಂತ ಕೈ ಎತ್ತಿರೋದು ಅಂತ ಸೂರ್ಯ ಹೇಳ್ಬೇಕಾದ್ರೆ, ಏಲೆ ರವಿ, ಶ್ರುತಿ, ಏನ್ ನೀವಿಬ್ರು ಸುಮ್ನೆ ಇದ್ದೀರಾ, ಕೈ ಎತ್ತಿ ಅಂತ ಮನೋಜ ಹೇಳ್ಬೇಕಾದ್ರೆ, ಇವ್ನ್ ಇಲ್ಲೇ ಇರ್ಲಿ ಅಂತ ರವಿ ಮತ್ತೆ ಶ್ರುತಿ ಇಬ್ರು ಹೇಳ್ತಾರೆ. ಅದನ್ನ ಕೇಳಿ ಮನೋಜಂಗೆ ಶಾಕ್ ಆಗತ್ತೆ. ಲೇ ಪೆಂಗ್ಯ, ಇವಾಗ ಒಟ್ಟಾರೆ 5 ಓಟ್ ಬಂದಿದೆ, ನೀನು ಔಟು, ಒಯ್ತಾ ಇರು, ಪಂಚಾಯ್ತಿ ಮುಗೀತು ಅಂತ ಸೂರ್ಯ ಹೇಳ್ಬೇಕಾದ್ರೆ, ಅಲ್ಲ ಕಣೋ ರವಿ, ನೆನೆ ಮಾತಾಡ್ಬೇಕಾದ್ರೆ ನೀನೇ ಒಪ್ಪಿಗೆ ಕೊಟ್ಟಲ್ಲ ಇದಕ್ಕೆ ಅಂತ ಮನೋಜ ಕೇಳ್ಬೇಕಾದ್ರೆ, ನಾನೆಲ್ಲೋ ಒಪ್ಪಿಗೆ ಕೊಟ್ಟೆ, ನಿನ್ ಪಾಡಿಗೆ ನೀನ್ ಮಾತಾಡದೆ ಹೋದೆ, ನಾವೇನು ಉತ್ತರನೇ ಹೇಳಿಲ್ವಲ್ಲೋ ಅಂತ ರವಿ ಹೇಳ್ಬೇಕಾದ್ರೆ, ಓಹೋಹೋ, ಒಂಟಿಯಾಗಿ ಕರೆದು ಇಂಥ ಕೆಲ್ಸ ಎಲ್ಲ ಮಾಡಿದಿರೋ ತಾವು, ನಾಚಿಕೆ ಆಗಲ್ವೇನೋ ಅಂತ ಸೂರ್ಯ ಮನೋಜನ್ಗೆ ಬೈತಾನೆ. ನೋಡಿ ಮನೋಜ್, ಅವನನ್ನ ಹುಡ್ಕೊಂಡು ಯಾರಾದ್ರೂ ಬಂದ್ರೆ ಅವ್ರ ಜೊತೆ ಕಳಿಸ್ಬೋದು, ಅದನ್ ಬಿಟ್ಟು ಅವನನ್ನ ಒಂಟಿಯಾಗಿ ಎಲ್ಲಿಂದ ಕಳಿಸೋಕಾಗತ್ತೆ? ಇಷ್ಟು ದಿವಸ ನಮ್ಮನೇಲಿ ಮಗನಾಗಿ ಇದ್ದ, ಅವನು ಹೇಗಾದ್ರೂ ಹೋಗ್ಲಿ ಅಂತ ಬಿಡೋದಕ್ಕಾಗೋದಿಲ್ಲ. ನೀವು ಬರೀ ನಿಮ್ ಸೈಡ್ ಇಂದ ಮಾತ್ರ ಮಾತಾಡ್ಬೇಡಿ, ಆ ಹುಡುಗನ್ ಬಗ್ಗೆ ಯೋಚನೆ ಮಾಡಿ ಅಂತ ಶ್ರುತಿ ಬೈತಾಳೆ. ಏಯ್, ನೀನೇ ಅಲ್ವೇನಾ ಹೇಳಿದ್ದು ಎಲೆಕ್ಷನ್ ಇಡ್ಬೇಕು ಅಂತ, ಇವಾಗ ನಿಂದು ಸಕ್ರದು ಇಬ್ರದೇ 2 ಓಟ್ ಇರೋದು, ನಮ್ದು 5 ಓಟ್ ಇದೆ. ನೀನ್ ಚೆನ್ನಾಗಿ ಓದಿದ್ಯಲ್ಲಪ್ಪ, 2 ದೊಡ್ಡದ 5 ದೊಡ್ಡದ ಅಂತ ಸೂರ್ಯ ಕೇಳ್ಬೇಕಾದ್ರೆ, ನೋಡಿ ಇವಾಗ ಯಾರು ಜಾಸ್ತಿ ಮಾತಾಡ್ಬೇಡಿ, ಮೊದ್ಲು ಕೃಷ್ ಅವ್ರ ಅಜ್ಜಿ ಸಿಗ್ಲಿ, ಅದ್ರ ಮೇಲೆ ಏನ್ ಮಾಡ್ಬೇಕು ಅಂತ ಡಿಸೈಡ್ ಮಾಡೋಣ. ಈಗ ಹೋಗಿ ನಿಮ್ ಕೆಲ್ಸ ನೋಡ್ಕೊಳ್ಳಿ ಅಂತ ಹೇಳಿ ರಂಗನಾಥ್ ಅವರು ಅಲ್ಲಿಂದ ಹೋಗ್ತಾರೆ. ಆಗ ಶಾಂತಿ ಕೋಪ ಮಾಡ್ಕೊಂಡು ಅಲ್ಲಿಂದ ಎದ್ದು ಹೋಗ್ಬೇಕಾದ್ರೆ, ಎಲ್ರೂ ಸೇರಿ ಕೃಷ್ಣ ಎತ್ತಾಡಿ ಮುದ್ದಾಡ್ತಿರ್ತಾರೆ. ಇದನ್ನ ನೋಡಿ ರೋಹಿಣಿ ಕಣ್ಣೀರ್ ಹಾಕ್ತಿರ್ತಾಳೆ. ಒಂದ್ ಕಡೆ ಮನ್ಸಲ್ಲಿ
ಇವನ್ಗೆ ಇವ್ರ ಪ್ರೀತಿ ಎಲ್ಲ ಸಿಕ್ತಿದೆ ಅಂತ ನನ್ಗೆ ಖುಷಿ ಆಗ್ತಿದ್ರೆ, ಇನ್ನೊಂದ್ ಕಡೆ ಎಲ್ಲಿ ನನ್ ವಿಷಯ ಎಲ್ಲ ಮನೆಯವ್ರಿಗೆ ಗೊತ್ತಾಗೋಗುತ್ತೋ ಅನ್ನೋ ಭಯ ಕಾಡ್ತಿದೆ. ಆದಷ್ಟು ಬೇಗ ಇವನನ್ನ ಎಲ್ಲಾದ್ರೂ ಕಳ್ಸೋ ವ್ಯವಸ್ಥೆ ಮಾಡ್ಬೇಕು ಅಂತ ರೋಹಿಣಿ ಯೋಚನೆ ಮಾಡ್ತಾ ಕೃಷ್ಣೆ ನೋಡ್ತಿರ್ತಾಳೆ. ಇಲ್ಲಿಗೆ ಈ ಒಂದು ಸಂಚಿಕೆ ಮುಗಿಯುತ್ತೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್.